ಇನ್ನು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎನ್ಸಿಪಿ ಒಡೆದು ಎರಡು ಹೋಳಾಯಿತು. ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಇಬ್ಬಾಗ ಆಯಿತು. ಇದೀಗ ಪಶ್ಚಿಮ ಬಂಗಾಳದ ಸರದಿ. ಟಿಎಂಸಿ ಪಕ್ಷದ 20 ಸಂಸದರು ಹೊಸ ಪಕ್ಷದ ಜೊತೆ ವಿಲೀನವಾಗಿದ್ದಾರೆ. ಎನ್ಡಿಎ ಸರ್ಕಾರಕ್ಕೆ ಬೆಂಬಲ ಕೂಡ ಘೋಷಿಸಿದ್ದಾರೆ. ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಭೂಕಂಪನ. ದೀದಿ ಶೇಖ್ ಒಡೆದು ಎರಡು ಹೋಳಾಯಿತು. ದೀದಿಯ ತೃಣಮೂಲ ಕಾಂಗ್ರೆಸ್ ಪಕ್ಷ. ಎನ್ಡಿಎ ಕೈ ಹಿಡಿದ 20 ಟಿಎಂಸಿ ಸಂಸದರು ಎನ್ಸಿಪಿಐ ಜೊತೆ ವಿಲೀನ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಸ್ಥಿತ್ಯಾಂತರದ ಮಹಾಪರ್ವವೇ ನಡೀತಾ ಇದೆ. ದಶಕಗಳ ಕಾಲದ ದೀದಿ ಆಡಳಿತ ಅಂತ್ಯಗೊಳಿಸಿದ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರದ ಗದ್ದುಗೆ ಏರಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ತಡ ಈಗ ಟಿಎಂಸಿ ಪಕ್ಷವನ್ನ ಹೇಳ ಹೆಸರಿಲ್ಲದಂತೆ ಮಾಡ್ತಾ ಇದೆ. ಹಿಸ್ಟರಿ ರಿಪೀಟ್ಸ್ ಎನ್ನುವಂತೆ ಸಿಪಿಎಂ ಪಕ್ಷವನ್ನ ಬಂಗಾಳದಿಂದ ಕ್ಲೀನ್ ಮಾಡಿದ್ದ ಟಿಎಂಸಿ ಪಕ್ಷವನ್ನೇ ಈಗ ಬಿಜೆಪಿ ನಾಮಾವಶೇಷ ಮಾಡ್ತಾ ಇದೆ. ತೃಣಮೂಲ ಕಾಂಗ್ರೆಸ್ನ ಒಟ್ಟು 20 ಲೋಕಸಭಾ ಸಂಸದರು ತ್ರಿಪುರಾ ಮೂಲದ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಜೊತೆಗೆ ವಿಲೀನಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ಘೋಷಿಸಿದ್ದಾರೆ. हम लोग एआईटीसी से चुने हुए 20 सांसद स्पीकर साहब से मिलकर अलग बैठने का चिट्ठी दिया और ये 20 सांसद जो हमारे कुल मिला के जितने हैं उसमें से 2/3 से ज्यादा है. उसके बाद क्या होगा, हम काम करेंगे राष्ट्र के लिए और प्रधानमंत्री के नेतृत्व में एनडीए के साथ हम लोग काम करेंगे. ಹಿರಿಯ ಸಂಸದೆ ಕಾಕೋಲಿ ಘೋಷ್ ದಸ್ತಿದಾರ್ ನೇತೃತ್ವದ 20 ಸಂಸದರ ಬಂಡಾಯ ಬಣವು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಿ ಅಧಿಕೃತ ಬೆಂಬಲ ಪತ್ರ ಹಸ್ತಾಂತರಿಸಿದ್ದಾರೆ. ನಮಗೆ ಲೋಕಸಭೆಯಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡುವಂತೆ ಟಿಎಂಸಿ ಸಂಸದರು ಕೋರಿದ್ದಾರೆ. ಟಿಎಂಸಿ ಪಕ್ಷದಿಂದ ಒಟ್ಟು 28 ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. 28 ಸಂಸದರ ಪೈಕಿ 20 ಸಂಸದರು ಟಿಎಂಸಿಯಿಂದ ಹೊರಬಂದು ಎನ್ಡಿಎಗೆ ಬೆಂಬಲ ಸೂಚಿಸಿದ್ದಾರೆ. ಟಿಎಂಸಿ ಪಕ್ಷ ಬಿಟ್ಟು 2/3 ಸಂಸದರು ಹೊರಬಂದಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸಲ್ಲ ಅಂತ ಸಂಸದರ ವಾದ. ಕಾಕೋಲಿ ಘೋಷ್ ದಸ್ತಿದಾರ್, ಸುದೀಪ್ ಬಂಡೋಪಾಧ್ಯಾಯ, ಯೂಸಫ್ ಪಠಾಣ್ ಮತ್ತು ಸಾಯೋನಿ ಘೋಷ್ ಈ 20 ಸಂಸದರ ತಂಡದಲ್ಲಿ ಇರುವ ಪ್ರಮುಖರು. ನಾವೇ ಅಸಲಿ ಟಿಎಂಸಿ, ಮಮತಾ ಬ್ಯಾನರ್ಜಿಗೆ ರೆಬೆಲ್ಸ್ ಸವಾಲ್. ಸಂಸದರ ಬಂಡಾಯದ ಬೆಳವಣಿಗೆ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ದೆಹಲಿಗೆ ಧಾವಿಸಿದ್ರು. ಈ ಬಂಡಾಯ ಬಣಕ್ಕೆ ಮಾನ್ಯತೆ ನೀಡಬಾರದು ಅಂತ ಸ್ಪೀಕರ್ಗೆ ಪತ್ರ ಸಲ್ಲಿಸಿದ್ರು. ಆದರೆ ನಾವೇ ಅಸಲಿ ಟಿಎಂಸಿ ಇದನ್ನ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ನಿರ್ಧರಿಸಲಿದೆ ಅಂತ ರೆಬೆಲ್ ಟೀಮ್ ಸವಾಲು ಹಾಕಿದೆ. ಒಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎನ್ಸಿಪಿ ಪಾರ್ಟಿ ಒಡೆದ ರೀತಿ ಇಲ್ಲೂ ಟಿಎಂಸಿ 2 ಭಾಗ ಆಗುವುದು ಬಹುತೇಕ ಖಚಿತವಾಗಿದೆ. ಮಹೇಶ್ ಈರಣ್ಣ, ಟಿವಿ9, ನವದೆಹಲಿ.